ನೋಡಿ, ಬಳ್ಳಾರಿಯಲ್ಲಿ ನಡೆದಂಥ ಫೈರಿಂಗ್ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಈ ಮೃತ ರಾಜಶೇಖರ್ ಪೋಸ್ಟ್ ಮಾರ್ಟಮ್ ಅನ್ನು 2 ಬಾರಿ ಮಾಡಲಾಗಿದೆ ಅಂತ ಆರೋಪವನ್ನು ಮಾಡಿದ್ರು. ಇದು ಮತ್ತೊಂದು ಕಡೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ಇದೀಗ ಕುಮಾರಸ್ವಾಮಿ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡಿ, ಬಿಮ್ಸ್ ಅಧೀಕ್ಷಕರ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ತೀರಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿರೋದು. ಮೃತದೇಹ ಪರೀಕ್ಷೆಗೆ ಎಷ್ಟು ವೈದ್ಯರು ಬೇಕು? 2 ವೈದ್ಯರನ್ನ ಕರೆಸಿಕೊಂಡು ಈ ಒಂದು ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಅದರ ಗುಟ್ಟೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ವೇಳೆ ಜೀವ ಉಳಿಸಬೇಕಿತ್ತ? ಇನ್ನು ಮರಣೋತ್ತರ ಪರೀಕ್ಷೆ ವೇಳೆ ಸತ್ಯವನ್ನು ಹುಡುಕಬೇಕಿತ್ತ? ಹೀಗಂತ ಕುಮಾರಸ್ವಾಮಿ ಅವರು ಸಾಲು ಪ್ರಶ್ನೆಗಳನ್ನು ಮಾಡಿರೋದು. ಆಗ ನೀವು ಕರೆಸಬೇಕಿದ್ದದ್ದು ಫೊರೆನ್ಸಿಕ್ ತಜ್ಞರನ್ನ. 2 ವೈದ್ಯರ ನಡುವೆ ಏನೆಲ್ಲ ತಿಕ್ಕಾಟ ನಡೀತು ಪೋಸ್ಟ್ ಮಾರ್ಟಮ್ ಮಾಡುವಂಥ ವೇಳೆ, ಈ ಎಲ್ಲ ಪ್ರಶ್ನೆಗಳನ್ನು ಈಗ ಕುಮಾರಸ್ವಾಮಿ ಅವರು ಮಾಡಿರೋದು. ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಏನೆಲ್ಲ ನಡೀತು ಅಲ್ಲಿ? 2 ವೈದ್ಯರಿಂದ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಲಾಗಿದೆ, 2 ಬಾರಿ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿದ್ದಾರೆ. ಹಾಗಾದ್ರೆ ಅಲ್ಲಿ ಏನೆಲ್ಲ ನಡೀತು ಅಂತ ಕುಮಾರಸ್ವಾಮಿ ಅವರು ಸಾಲು ಪ್ರಶ್ನೆಯನ್ನು ಮಾಡಿರೋದು. ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಈ ಒಂದು ಆರೋಪವನ್ನು ತಳ್ಳಿ ಹಾಕಿತ್ತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಈ ಮೃತ ರಾಜಶೇಖರ್ ಪೋಸ್ಟ್ ಮಾರ್ಟಮ್ನಲ್ಲಿ 2 ಬಾರಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗಿತ್ತು ಅಂತ ಕುಮಾರಸ್ವಾಮಿ ಅವರು ತುಂಬಾ ಗಂಭೀರವಾದ ಆರೋಪವನ್ನು ಮಾಡಿದ್ರು. ಇದೀಗ ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸದ್ಯಕ್ಕೆ ಇದು ರಾಜಕೀಯ ಒಂದು ಕೆಸರೆರಚಾಟಕ್ಕೆ ಇದು ಒಂದು ರೀತಿಯಾಗಿ ಸಾಕ್ಷಿ ಆಗ್ತಾ ಇದೆ. ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ? ಪ್ರವೀಣ್, ಮೊದಲನೇದಾಗಿ ಮೌಖಿಕವಾದಂಥ ಆರೋಪ, 2ನೇ ಬಾರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಆರೋಪವನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿರವರು ಮಾಡಿರುವಂಥದ್ದು ಸರ್ಕಾರದ ವಿರುದ್ಧ. ಯಾಕೆ ಅಂದರೆ ಯಾರ ತಪ್ಪನ್ನು ಮುಚ್ಚಿ ಹಾಕೋದಕ್ಕೆ ಸರ್ಕಾರ ಈ ಒಂದು ವಿಫಲ ಯತ್ನವನ್ನು ನಡೆಸ್ತಾ ಇದೆ. ಒಬ್ಬ ವ್ಯಕ್ತಿಯ ಮೃತದೇಹವನ್ನು 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅವಶ್ಯಕತೆ ಏನಿತ್ತು? ಒಬ್ಬ ವೈದ್ಯ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದಂಥ ಸಂದರ್ಭದಲ್ಲೇ ಮತ್ತೊಬ್ಬ ವೈದ್ಯನನ್ನು ಕರೆತರಲಾಗುತ್ತೆ. ಸುಮಾರು 3 ಗಂಟೆಗಳ ಕಾಲ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಲಾಗುತ್ತೆ. ಆ ಒಂದು ಕೊಠಡಿ ಒಳಗಡೆ ಏನೆಲ್ಲ ಗಲಾಟೆ ಆಯಿತು, ಯಾರೆಲ್ಲ ಬಂದರು, ಯಾವ ರೀತಿ ವರದಿಯನ್ನು ನೀಡಲಾಯಿತು ಅನ್ನೋ ಮಾತುಗಳು ನನಗೂ ಗೊತ್ತಿದೆ. ಅದ್ರ ಜೊತೆಗೆ ಆ ದೇಹದಲ್ಲಿದ್ದಂಥ ಗಾಜಿನ ಪುಡಿ, ಗಾಜಿನ ಪೀಸ್ಗಳು ಎಲ್ಲಿಂದ ಬಂತು? ಈ ಒಂದು ಯತ್ನವನ್ನು ಅಥವಾ ಕೊಲೆಯನ್ನು ಮುಚ್ಚಿ ಹಾಕುವಂಥ ಕೆಲಸವನ್ನು ಸರ್ಕಾರ ತಮ್ಮ ತಪ್ಪನ್ನು ಮುಚ್ಚಿ ಹಾಕುವಂಥ ಕೆಲಸವನ್ನು ರಾಜಶೇಖರ್ನ ಮೃತದೇಹದ ಮುಖಾಂತರ ಮಾಡ್ತಿದೆ ಅಂತ ನೇರವಾಗಿ ಕುಮಾರಸ್ವಾಮಿರವರು ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಹೇಳಿರೋ ಪ್ರಕಾರ ವೈದ್ಯರ ಮಾತನ್ನು ನಾವು ನಂಬ್ತೇವೆ, ವೈದ್ಯರೇ ಹೇಳಿದ್ದಾರೆ 1ನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಿರೋದು ಅಂತ. ಆ ಕಾರಣದಿಂದ ಕೇಂದ್ರ ಸಚಿವರಾಗಲಿ ಯಾರೇ ಆಗಲಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಿಲ್ಲದ ವಿಚಾರವನ್ನು ಮಾತನಾಡಬಾರ್ದು, ಅಥವಾ ಗೊತ್ತಿದ್ದು ಕೂಡ ತಪ್ಪು ವಿಚಾರಗಳನ್ನು ಮಾತನಾಡಬಾರ್ದು, ಅಥವಾ ಯಾವುದೇ ವಿಚಾರದ ಪೂರ್ಣ ಪ್ರಮಾಣದ ಅರಿವಿಲ್ಲದೆ ಮಾತನಾಡಿದಾಗ ಒಬ್ಬ ಗಣ್ಯ ವ್ಯಕ್ತಿ ಆ ರೀತಿ ಮಾತಾಡಿದಾಗ ಸಮಾಜದಲ್ಲಿ ಉದ್ಭವ ಆಗುವಂಥ ಅಶಾಂತಿಯನ್ನು ಯಾರು ಕಾಪಾಡಬೇಕು ಅನ್ನೋದು ಪ್ರಶ್ನೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಸುಮಾರು 38 ವರ್ಷದ ರಾಜಕೀಯ ಅನುಭವ ನನಗೂ ಕೂಡ ಇರೋದ್ರಿಂದ ನಾನು ಎಲ್ಲಿಯೂ ಕೂಡ ತಪ್ಪು ಮಾಡಿಲ್ಲ, ಎಲ್ಲೆಲ್ಲಿ ಯಾವಾಗ ಕಂಟ್ರೋಲ್ ಮಾಡಬೇಕಾಗುತ್ತೆ ಅದನ್ನು ಮಾಡಿದ್ದೇನೆ ಅಂತ ಕೇಂದ್ರ ಸಚಿವರಿಗೆ ನೇರವಾದಂಥ ಉತ್ತರವನ್ನು ಕೊಟ್ಟಿದ್ರು. ಆದರೆ ಇದಾದ ನಂತರ ಮತ್ತೊಮ್ಮೆ ಎಚ್ ಡಿ ಕುಮಾರಸ್ವಾಮಿರವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನು ಹೊರ ಹಾಕಿರುವಂಥದ್ದು, ಇದು ಸರ್ಕಾರದ ಲೋಪ ಅಂತ ಹೇಳ್ತಿರುವಂಥದ್ದು. ಇಲ್ಲಿಗೆ ಯಾವ ರೀತಿಯಾದಂಥ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳುತ್ತೆ, ಈ ಒಂದು ಮೆಡಿಕಲ್ ರಿಪೋರ್ಟನ್ನು ಜನರ ಮುಂದೆ ಇಟ್ಟು ತಾವು ತಪ್ಪು ಮಾಡಿಲ್ಲ ಅಂತ ತೋರಿಸುತ್ತಾ, ಅಥವಾ ಕೇಂದ್ರ ಸಚಿವರೇ ಈ ಒಂದು ರಿಪೋರ್ಟ್ ಅನ್ನು ಹೊರಗಡೆ ಬಿಟ್ಟು ಸರ್ಕಾರದ ವಿರುದ್ಧ ಬೆರಳು ಮಾಡಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರ ಅನ್ನೋದು ಇವತ್ತು ಯಕ್ಷ ಪ್ರಶ್ನೆಗೆ ಕಾರಣ ಆಗಿರುವಂತದ್ದು. ಕಾದು ನೋಡಬೇಕಿದೆ ಪ್ರವೀಣ್, ಯಾವ ರೀತಿ ಇದು ಮುನ್ನೆಲೆಗೆ ಮತ್ತೆ ಇನ್ನ ಬರುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಬಳ್ಳಾರಿಯಲ್ಲಿ ನಡೆದಂಥ ಫೈರಿಂಗ್ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಈ ಮೃತ ರಾಜಶೇಖರ್ ಪೋಸ್ಟ್ ಮಾರ್ಟಮ್ ಅನ್ನು 2 ಬಾರಿ ಮಾಡಲಾಗಿದೆ ಅಂತ ಆರೋಪವನ್ನು ಮಾಡಿದ್ರು. ಇದು ಮತ್ತೊಂದು ಕಡೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ಇದೀಗ ಕುಮಾರಸ್ವಾಮಿ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡಿ, ಬಿಮ್ಸ್ ಅಧೀಕ್ಷಕರ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ತೀರಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿರೋದು. ಮೃತದೇಹ ಪರೀಕ್ಷೆಗೆ ಎಷ್ಟು ವೈದ್ಯರು ಬೇಕು? 2 ವೈದ್ಯರನ್ನ ಕರೆಸಿಕೊಂಡು ಈ ಒಂದು ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಅದರ ಗುಟ್ಟೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ವೇಳೆ ಜೀವ ಉಳಿಸಬೇಕಿತ್ತ? ಇನ್ನು ಮರಣೋತ್ತರ ಪರೀಕ್ಷೆ ವೇಳೆ ಸತ್ಯವನ್ನು ಹುಡುಕಬೇಕಿತ್ತ? ಹೀಗಂತ ಕುಮಾರಸ್ವಾಮಿ ಅವರು ಸಾಲು ಪ್ರಶ್ನೆಗಳನ್ನು ಮಾಡಿರೋದು. ಆಗ ನೀವು ಕರೆಸಬೇಕಿದ್ದದ್ದು ಫೊರೆನ್ಸಿಕ್ ತಜ್ಞರನ್ನ. 2 ವೈದ್ಯರ ನಡುವೆ ಏನೆಲ್ಲ ತಿಕ್ಕಾಟ ನಡೀತು ಪೋಸ್ಟ್ ಮಾರ್ಟಮ್ ಮಾಡುವಂಥ ವೇಳೆ, ಈ ಎಲ್ಲ ಪ್ರಶ್ನೆಗಳನ್ನು ಈಗ ಕುಮಾರಸ್ವಾಮಿ ಅವರು ಮಾಡಿರೋದು. ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡಿದ್ದಾರೆ.
ಏನೆಲ್ಲ ನಡೆಯಿತು ಅಲ್ಲಿ? 2 ವೈದ್ಯರಿಂದ ಪೋಸ್ಟ್ಮಾರ್ಟಮ್ ಅನ್ನ ಮಾಡಲಾಗಿದೆ, 2 ಬಾರಿ ಪೋಸ್ಟ್ಮಾರ್ಟಮ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಅಲ್ಲಿ ಏನೆಲ್ಲ ನಡೀತು ಅಂತ ಕುಮಾರಸ್ವಾಮಿ ಅವರು ಸಾಲು ಸಾಲು ಪ್ರಶ್ನೆಯನ್ನ ಮಾಡಿರೋದು. ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಈ ಒಂದು ಆರೋಪವನ್ನು ತಳ್ಳಿ ಹಾಕಿತ್ತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಈ ಮೃತ ರಾಜಶೇಖರ್ ಪೋಸ್ಟ್ಮಾರ್ಟಮ್ನಲ್ಲಿ 2 ಬಾರಿ ಪೋಸ್ಟ್ಮಾರ್ಟಮ್ ಅನ್ನ ಮಾಡಲಾಗಿತ್ತು ಅಂತ ಕುಮಾರಸ್ವಾಮಿ ಅವರು ತುಂಬಾ ಗಂಭೀರವಾದ ಆರೋಪವನ್ನು ಮಾಡಿದ್ರು. ಇದೀಗ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸದ್ಯಕ್ಕೆ ಇದು ರಾಜಕೀಯ ಒಂದು ಕೆಸರೆರಚಾಟಕ್ಕೆ ಇದು ಒಂದು ರೀತಿಯಾಗಿ ಸಾಕ್ಷಿ ಆಗ್ತಾ ಇದೆ. ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ? ಪ್ರವೀಣ್, ಮೊದಲನೇದಾಗಿ ಮೌಖಿಕವಾದಂಥ ಆರೋಪ, 2ನೇ ಬಾರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಆರೋಪವನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿರವರು ಮಾಡಿರುವಂಥದ್ದು ಸರ್ಕಾರದ ವಿರುದ್ಧ. ಯಾಕೆ ಅಂದರೆ ಯಾರ ತಪ್ಪನ್ನು ಮುಚ್ಚಿ ಹಾಕೋದಕ್ಕೆ ಸರ್ಕಾರ ಈ ಒಂದು ವಿಫಲ ಯತ್ನವನ್ನು ನಡೆಸ್ತಾ ಇದೆ. ಒಬ್ಬ ವ್ಯಕ್ತಿಯ ಮೃತದೇಹವನ್ನು 2 ಬಾರಿ ಪೋಸ್ಟ್ಮಾರ್ಟಮ್ ಮಾಡೋದಕ್ಕೆ ಅವಶ್ಯಕತೆ ಏನಿತ್ತು? ಒಬ್ಬ ವೈದ್ಯ ಪೋಸ್ಟ್ಮಾರ್ಟಮ್ ಮಾಡ್ತಿದ್ದಂಥ ಸಂದರ್ಭದಲ್ಲೇ ಮತ್ತೊಬ್ಬ ವೈದ್ಯನನ್ನು ಕರೆತರಲಾಗುತ್ತೆ. ಸುಮಾರು 3 ಗಂಟೆಗಳ ಕಾಲ ಪೋಸ್ಟ್ಮಾರ್ಟಮನ್ನು ಮಾಡಲಾಗುತ್ತೆ. ಯಾವ ಒಂದು ಕೊಠಡಿ ಒಳಗಡೆ ಏನೆಲ್ಲ ಗಲಾಟೆ ಆಯಿತು, ಯಾರೆಲ್ಲ ಬಂದರು, ಯಾವ ರೀತಿ ವರದಿಯನ್ನು ನೀಡಲಾಯಿತು ಅನ್ನೋ ಮಾತುಗಳು ನನಗೂ ಗೊತ್ತಿದೆ. ಅದ್ರ ಜೊತೆಗೆ ಆ ದೇಹದಲ್ಲಿದ್ದಂಥ ಗಾಜಿನ ಪುಡಿ, ಗಾಜಿನ ಪೀಸ್ಗಳು ಎಲ್ಲಿಂದ ಬಂತು? ಈ ಒಂದು ಯತ್ನವನ್ನ ಅಥವಾ ಕೊಲೆಯನ್ನ ಮುಚ್ಚಿ ಹಾಕುವಂತ ಕೆಲಸವನ್ನ ಸರ್ಕಾರ ತಮ್ಮ ತಪ್ಪನ್ನ ಮುಚ್ಚಿ ಹಾಕುವಂತ ಕೆಲಸವನ್ನ ರಾಜಶೇಖರ್ನ ಮೃತದೇಹದ ಮುಖಾಂತರ ಮಾಡ್ತಿದೆ ಅಂತ ನೇರವಾಗಿ ಕುಮಾರಸ್ವಾಮಿರವರು ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಹೇಳಿರೋ ಪ್ರಕಾರ ವೈದ್ಯರ ಮಾತನ್ನು ನಾವು ನಂಬ್ತೇವೆ, ವೈದ್ಯರೇ ಹೇಳಿದ್ದಾರೆ 1ನೇ ಬಾರಿ ಪೋಸ್ಟ್ಮಾರ್ಟಮ್ ಆಗಿರೋದು ಅಂತ. ಆ ಕಾರಣದಿಂದ ಕೇಂದ್ರ ಸಚಿವರಾಗಲಿ ಯಾರೇ ಆಗಲಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಿಲ್ಲದ ವಿಚಾರವನ್ನು ಮಾತನಾಡಬಾರ್ದು, ಅಥವಾ ಗೊತ್ತಿದ್ದು ಕೂಡ ತಪ್ಪು ವಿಚಾರಗಳನ್ನು ಮಾತಾಡಬಾರ್ದು, ಅಥವಾ ಯಾವುದೇ ವಿಚಾರದ ಪೂರ್ಣ ಪ್ರಮಾಣದ ಅರಿವಿಲ್ಲದೆ ಮಾತನಾಡಿದಾಗ ಒಬ್ಬ ಗಣ್ಯ ವ್ಯಕ್ತಿ ಆ ರೀತಿ ಮಾತಾಡಿದಾಗ ಸಮಾಜದಲ್ಲಿ ಉದ್ಭವ ಆಗುವಂಥ ಅಶಾಂತಿಯನ್ನು ಯಾರು ಕಾಪಾಡಬೇಕು ಅನ್ನೋದು ಪ್ರಶ್ನೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಸುಮಾರು 38 ವರ್ಷದ ರಾಜಕೀಯ ಅನುಭವ ನನಗೂ ಕೂಡ ಇರೋದ್ರಿಂದ ನಾನು ಎಲ್ಲಿಯೂ ಕೂಡ ತಪ್ಪು ಮಾಡಿಲ್ಲ, ಎಲ್ಲೆಲ್ಲಿ ಯಾವಾಗ ಕಂಟ್ರೋಲ್ ಮಾಡಬೇಕಾಗುತ್ತೆ ಅದನ್ನು ಮಾಡಿದ್ದೇನೆ ಅಂತ ಕೇಂದ್ರ ಸಚಿವರಿಗೆ ನೇರವಾದಂಥ ಉತ್ತರವನ್ನು ಕೊಟ್ಟಿದ್ರು. ಆದರೆ ಇದಾದ ನಂತರ ಮತ್ತೊಮ್ಮೆ ಎಚ್ ಡಿ ಕುಮಾರಸ್ವಾಮಿರವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನು ಹೊರ ಹಾಕಿರುವಂಥದ್ದು, ಇದು ಸರ್ಕಾರದ ಲೋಪ ಅಂತ ಹೇಳ್ತಿರುವಂಥದ್ದು. ಇಲ್ಲಿಗೆ ಯಾವ ರೀತಿಯಾದಂಥ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳುತ್ತೆ, ಈ ಒಂದು ಮೆಡಿಕಲ್ ರಿಪೋರ್ಟನ್ನು ಜನರ ಮುಂದೆ ಇಟ್ಟು ತಾವು ತಪ್ಪು ಮಾಡಿಲ್ಲ ಅಂತ ತೋರಿಸುತ್ತಾ, ಅಥವಾ ಕೇಂದ್ರ ಸಚಿವರೇ ಈ ಒಂದು ರಿಪೋರ್ಟ್ ಅನ್ನು ಹೊರಗಡೆ ಬಿಟ್ಟು ಸರ್ಕಾರದ ವಿರುದ್ಧ ಬೆರಳು ಮಾಡಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರ ಅನ್ನೋದು ಇವತ್ತು ಯಕ್ಷ ಪ್ರಶ್ನೆಗೆ ಕಾರಣ ಆಗಿರುವಂತದ್ದು. ಕಾದು ನೋಡಬೇಕಿದೆ ಪ್ರವೀಣ್, ಯಾವ ರೀತಿ ಇದು ಮುನ್ನೆಲೆಗೆ ಮತ್ತೆ ಇನ್ನ ಬರುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಬಳ್ಳಾರಿಯಲ್ಲಿ ನಡೆದಂತ ಫೈರಿಂಗ್ ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಈ ಮೃತ ರಾಜಶೇಖರ್ ಪೋಸ್ಟ್ಮಾರ್ಟಮ್ ಅನ್ನ 2 ಬಾರಿ ಮಾಡಲಾಗಿದೆ ಅಂತ ಆರೋಪವನ್ನ ಮಾಡಿದ್ರು. ಇದು ಮತ್ತೊಂದು ಕಡೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ಇದೀಗ ಕುಮಾರಸ್ವಾಮಿ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡಿ, ಬಿಮ್ಸ್ ಅಧೀಕ್ಷಕರ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ತೀರಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿರೋದು. ಮೃತದೇಹ ಪರೀಕ್ಷೆಗೆ ಎಷ್ಟು ವೈದ್ಯರು ಬೇಕು? 2 ವೈದ್ಯರನ್ನ ಕರೆಸಿಕೊಂಡು ಈ ಒಂದು ಪೋಸ್ಟ್ಮಾರ್ಟಮ್ ಮಾಡಲಾಗಿದೆ, ಅದರ ಗುಟ್ಟೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಪೋಸ್ಟ್ಮಾರ್ಟಮ್ ವೇಳೆ ಜೀವ ಉಳಿಸ್ಬೇಕಿತ್ತ? ಇನ್ನು ಮರಣೋತ್ತರ ಪರೀಕ್ಷೆ ವೇಳೆ ಸತ್ಯವನ್ನು ಹುಡುಕ್ಬೇಕಿತ್ತ? ಹೀಗಂತ ಕುಮಾರಸ್ವಾಮಿ ಅವರು ಸಾಲು ಸಾಲು ಪ್ರಶ್ನೆಗಳನ್ನು ಮಾಡಿರೋದು. ಆಗ ನೀವು ಕರೆಸಬೇಕಿದ್ದದ್ದು ಫೊರೆನ್ಸಿಕ್ ತಜ್ಞರನ್ನ. 2 ವೈದ್ಯರ ನಡುವೆ ಏನೆಲ್ಲ ತಿಕ್ಕಾಟ ನಡೀತು ಪೋಸ್ಟ್ಮಾರ್ಟಮ್ ಮಾಡುವಂಥ ವೇಳೆ, ಈ ಎಲ್ಲ ಪ್ರಶ್ನೆಗಳನ್ನು ಈಗ ಕುಮಾರಸ್ವಾಮಿ ಅವರು ಮಾಡಿರೋದು. ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಏನೆಲ್ಲ ನಡೆಯಿತು ಅಲ್ಲಿ? 2 ವೈದ್ಯರಿಂದ ಪೋಸ್ಟ್ಮಾರ್ಟಮ್ ಅನ್ನ ಮಾಡಲಾಗಿದೆ, 2 ಬಾರಿ ಪೋಸ್ಟ್ಮಾರ್ಟಮ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಅಲ್ಲಿ ಏನೆಲ್ಲ ನಡೀತು ಅಂತ ಕುಮಾರಸ್ವಾಮಿ ಅವರು ಸಾಲು ಸಾಲು ಪ್ರಶ್ನೆಯನ್ನ ಮಾಡಿರೋದು. ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಈ ಒಂದು ಆರೋಪವನ್ನು ತಳ್ಳಿ ಹಾಕಿತ್ತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಈ ಮೃತ ರಾಜಶೇಖರ್ ಪೋಸ್ಟ್ಮಾರ್ಟಮ್ನಲ್ಲಿ 2 ಬಾರಿ ಪೋಸ್ಟ್ಮಾರ್ಟಮ್ ಅನ್ನ ಮಾಡಲಾಗಿತ್ತು ಅಂತ ಕುಮಾರಸ್ವಾಮಿ ಅವರು ತುಂಬಾ ಗಂಭೀರವಾದ ಆರೋಪವನ್ನು ಮಾಡಿದ್ರು. ಇದೀಗ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸದ್ಯಕ್ಕೆ ಇದು ರಾಜಕೀಯ ಒಂದು ಕೆಸರೆರಚಾಟಕ್ಕೆ ಇದು ಒಂದು ರೀತಿಯಾಗಿ ಸಾಕ್ಷಿ ಆಗ್ತಾ ಇದೆ. ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ?
ಪ್ರವೀಣ್, ಮೊದಲನೇದಾಗಿ ಮೌಖಿಕವಾದಂಥ ಆರೋಪ, ಎರಡನೇ ಬಾರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಆರೋಪವನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿರವರು ಮಾಡಿರುವಂಥದ್ದು ಸರ್ಕಾರದ ವಿರುದ್ಧ. ಯಾಕೆ ಅಂದರೆ ಯಾರ ತಪ್ಪನ್ನು ಮುಚ್ಚಿ ಹಾಕೋದಕ್ಕೆ ಸರ್ಕಾರ ಈ ಒಂದು ವಿಫಲ ಯತ್ನವನ್ನು ನಡೆಸ್ತಾ ಇದೆ. ಒಬ್ಬ ವ್ಯಕ್ತಿಯ ಮೃತದೇಹವನ್ನು ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅವಶ್ಯಕತೆ ಏನಿತ್ತು? ಒಬ್ಬ ವೈದ್ಯ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದಂಥ ಸಂದರ್ಭದಲ್ಲೇ ಮತ್ತೊಬ್ಬ ವೈದ್ಯನನ್ನು ಕರೆತರಲಾಗುತ್ತೆ. ಸುಮಾರು 3 ಗಂಟೆಗಳ ಕಾಲ ಪೋಸ್ಟ್ ಮಾರ್ಟಮನ್ನು ಮಾಡಲಾಗುತ್ತೆ. ಯಾವ ಒಂದು ಕೊಠಡಿ ಒಳಗಡೆ ಏನೆಲ್ಲ ಗಲಾಟೆ ಆಯಿತು, ಯಾರೆಲ್ಲ ಬಂದರು, ಯಾವ ರೀತಿ ವರದಿಯನ್ನು ನೀಡಲಾಯಿತು ಅನ್ನೋ ಮಾತುಗಳು ನನಗೂ ಗೊತ್ತಿದೆ. ಅದ್ರ ಜೊತೆಗೆ ಆ ದೇಹದಲ್ಲಿದ್ದಂಥ ಗಾಜಿನ ಪುಡಿ, ಗಾಜಿನ ಪೀಸ್ಗಳು ಎಲ್ಲಿಂದ ಬಂತು? ಈ ಒಂದು ಯತ್ನವನ್ನು ಅಥವಾ ಕೊಲೆಯನ್ನು ಮುಚ್ಚಿ ಹಾಕುವಂಥ ಕೆಲಸವನ್ನು ಸರ್ಕಾರ ತಮ್ಮ ತಪ್ಪನ್ನು ಮುಚ್ಚಿ ಹಾಕುವಂಥ ಕೆಲಸವನ್ನು ರಾಜಶೇಖರ್ನ ಮೃತದೇಹದ ಮುಖಾಂತರ ಮಾಡ್ತಿದೆ ಅಂತ ನೇರವಾಗಿ ಕುಮಾರಸ್ವಾಮಿರವರು ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಹೇಳಿರೋ ಪ್ರಕಾರ ವೈದ್ಯರ ಮಾತನ್ನು ನಾವು ನಂಬ್ತೇವೆ, ವೈದ್ಯರೇ ಹೇಳಿದ್ದಾರೆ ಒಂದೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಿರೋದು ಅಂತ. ಆ ಕಾರಣದಿಂದ ಕೇಂದ್ರ ಸಚಿವರಾಗಲಿ ಯಾರೇ ಆಗಲಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಿಲ್ಲದ ವಿಚಾರವನ್ನು ಮಾತನಾಡಬಾರ್ದು, ಅಥವಾ ಗೊತ್ತಿದ್ದು ಕೂಡ ತಪ್ಪು ವಿಚಾರಗಳನ್ನು ಮಾತನಾಡಬಾರ್ದು, ಅಥವಾ ಯಾವುದೇ ವಿಚಾರದ ಪೂರ್ಣ ಪ್ರಮಾಣದ ಅರಿವಿಲ್ಲದೆ ಮಾತನಾಡಿದಾಗ ಒಬ್ಬ ಗಣ್ಯ ವ್ಯಕ್ತಿ ಆ ರೀತಿ ಮಾತಾಡಿದಾಗ ಸಮಾಜದಲ್ಲಿ ಉದ್ಭವ ಆಗುವಂಥ ಅಶಾಂತಿಯನ್ನು ಯಾರು ಕಾಪಾಡಬೇಕು ಅನ್ನೋದು ಪ್ರಶ್ನೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಸುಮಾರು 38 ವರ್ಷದ ರಾಜಕೀಯ ಅನುಭವ ನನಗೂ ಕೂಡ ಇರೋದ್ರಿಂದ ನಾನು ಎಲ್ಲಿಯೂ ಕೂಡ ತಪ್ಪು ಮಾಡಿಲ್ಲ, ಎಲ್ಲೆಲ್ಲಿ ಯಾವಾಗ ಕಂಟ್ರೋಲ್ ಮಾಡಬೇಕಾಗುತ್ತೆ ಅದನ್ನು ಮಾಡಿದ್ದೇನೆ ಅಂತ ಕೇಂದ್ರ ಸಚಿವರಿಗೆ ನೇರವಾದಂಥ ಉತ್ತರವನ್ನು ಕೊಟ್ಟಿದ್ರು. ಆದರೆ ಇದಾದ ನಂತರ ಮತ್ತೊಮ್ಮೆ ಎಚ್ ಡಿ ಕುಮಾರಸ್ವಾಮಿರವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನು ಹೊರ ಹಾಕಿರುವಂಥದ್ದು, ಇದು ಸರ್ಕಾರದ ಲೋಪ ಅಂತ ಹೇಳ್ತಿರುವಂಥದ್ದು. ಇಲ್ಲಿಗೆ ಯಾವ ರೀತಿಯಾದಂಥ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳುತ್ತೆ, ಈ ಒಂದು ಮೆಡಿಕಲ್ ರಿಪೋರ್ಟನ್ನು ಜನರ ಮುಂದೆ ಇಟ್ಟು ತಾವು ತಪ್ಪು ಮಾಡಿಲ್ಲ ಅಂತ ತೋರಿಸುತ್ತಾ, ಅಥವಾ ಕೇಂದ್ರ ಸಚಿವರೇ ಈ ಒಂದು ರಿಪೋರ್ಟ್ ಅನ್ನು ಹೊರಗಡೆ ಬಿಟ್ಟು ಸರ್ಕಾರದ ವಿರುದ್ಧ ಬೆರಳು ಮಾಡಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರ ಅನ್ನೋದು ಇವತ್ತು ಯಕ್ಷ ಪ್ರಶ್ನೆಗೆ ಕಾರಣ ಆಗಿರುವಂತದ್ದು. ಕಾದು ನೋಡಬೇಕಿದೆ ಪ್ರವೀಣ್, ಯಾವ ರೀತಿ ಇದು ಮುನ್ನೆಲೆಗೆ ಮತ್ತೆ ಇನ್ನ ಬರುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿ.